ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಆ್ಯಂಡ್ ಅಕಾಡೆಮಿ. ನಾನು ಸಿದ್ದು ಏನು ಇವತ್ತಿನ ಒಂದು ಕ್ಲಾಸಿನ ವಿಶೇಷತೆ ಅಂತ ಕೇಳ್ಬೋದು. ವಿಶೇಷವಾಗಿ ಈ ಒಂದು ಕ್ಲಾಸ್ನಲ್ಲಿ ನಾನು ಈ ಜಿ ಕೆ ಮಾರ್ಗದರ್ಶಿಯ ಒಂದು ನಮ್ಮ ಒಂದು ಸ್ಪರ್ಧಾ ಮಿತ್ರರ ಹೊಂದಿರತಕ್ಕಂಥ ಅಭಿಪ್ರಾಯಗಳನ್ನು ಮತ್ತು ಅವರ ಫೀಡ್ಬ್ಯಾಕ್ಗಳನ್ನು ಹಂಚ್ಕೋತೀನಿ. ಏನಿದು ಫೀಡ್ಬ್ಯಾಕ್ ಅಂದರೆ ನಿನ್ನೆ ಕೂಡ ಒಂದು ಡೇ 4 ಕಂಪ್ಲೀಟ್ ಮಾಡಿದ್ರಿ ಎಲ್ಲರೂ. ಈ ಡೇ 4 ಕೂಡ ನಾವು ಒಂದು ಹೆಚ್ಚು ಕಡಿಮೆ ಒಂದು 5-6 ಟಾಪಿಕ್ ಅಥವಾ 7 ಟಾಪಿಕ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಟಾಪಿಕ್ಸ್ಗಳಲ್ಲಿ ಪ್ರತಿದಿನ ಕೂಡ ನಾವು ನೋಡ್ತಾ ಬಂದಂತೆ ನಿನ್ನೆ ಒಂದು 50 ಅಂಕಗಳ ಒಂದು ಕ್ವಿಜ್ ಇತ್ತು. ಹಾಗೆ ನಿನ್ನೆ ಕೂಡ ಒಂದು ಸುಮಾರು ಇದರಲ್ಲಿ ಒಂದು 200 ಪ್ರಶ್ನೆಗಳನ್ನು ಅವರು ಅಟೆಂಡ್ ಮಾಡಿ ತಮ್ಮ ಒಂದು ಓದಿನ ಅಧ್ಯಾಯವನ್ನು ಮತ್ತೊಮ್ಮೆ ಫೀಡ್ಬ್ಯಾಕ್ ಅಥವಾ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕೂಡ ನಾನು ಅವರಲ್ಲಿ ಕಾಣ್ತಾ ಇದ್ದೀನಿ. ಕೆಲವರು ಸ್ಟಡಿ ಡಿಸಿಪ್ಲಿನ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಸ್ಟಡಿ ಡಿಸಿಪ್ಲಿನು ಯಾಕಂದರೆ ಅವ್ರು ಹೇಳ್ತಾರೆ, ನಾನು ಓದೋದು ಬಿಟ್ಟಿದ್ದೆ, ನೀವು ಕೊಡ್ತಕ್ಕಂಥ ಒಂದು ಸ್ಟಡಿ ಶೆಡ್ಯೂಲಿಂದ ನಾನು ಮತ್ತಷ್ಟು ಎಚ್ಚೆತ್ಕೊಂಡೆ. ಇದರಿಂದ ಆಗ್ತಕ್ಕಂಥ ಅನುಕೂಲಗಳು ತುಂಬ ಇದ್ದಾವೆ. ನಾವು ಸ್ವಲ್ಪಾಗಿ ಓದೋದ್ರಿಂದ ಇರ್ತಕ್ಕಂಥ ನಮ್ಮ ಓದಿನಲ್ಲಿ ತೊಡಗಿರ್ತಕ್ಕಂಥ ಒಂದು ಆಳವಾದ ವಿಚಾರಗಳಿಂದ ನಮ್ಮ ಒಂದು ಅಧ್ಯಯನ ಬೆಳವಣಿಗೆ ಆಗ್ಬೋದು, ಮತ್ತು ಜಿ ಕೆವನ್ನು ಕಂಪ್ಲೀಟ್ ಮಾಡಬಹುದು ನಿಮ್ಮ ಒಂದು ಇದರಿಂದ ಶೆಡ್ಯೂಲ್ನಿಂದ ಅಂತ ಹೇಳ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಇದ್ರ ಜೊತೆ ನಿನ್ನೆೊಬ್ಬರು ಅಭಿಪ್ರಾಯ ಹಮ್ಮಿಕೊಂಡ್ರು. ಅವರು ಆಲ್ರೆಡಿ 2022ರಲ್ಲಿ ಏನಿದ್ದಾರೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಕ್ಸಾಮನ್ನು ಬರೆದಿದ್ರು. 21ರ ಒಂದು AP ಇದರಲ್ಲಿ ಅವರು ಮೂಲತಃವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರು ನಿನ್ನೆ ಒಂದು ಫೀಡ್ಬ್ಯಾಕ್ ಕೊಟ್ಟರು. ಸರ್, ನಾನು ಕ್ಲಾಸು ಕೇಳೋಕ್ಕಾಗ್ತಿಲ್ಲ, ಬಟ್ ನೀವು ಕೊಡ್ತಕ್ಕಂಥ PDF ನಾನು ಪ್ರಿಂಟೌಟ್ ತೊಗೊಂಡ್ಬಿಡ್ತೀನಿ ಮಾರ್ನಿಂಗ್ ಬೇಗನ. ನನಗೆ ಬಿಡುವಿನ ವೇಳೆಯಲ್ಲಿ ಈ PDF ನಾನು ಓದ್ಕೊಂಡು, ಅಂದರೆ ಸುಮಾರು ಒಂದು 2 ಗಂಟೆಗಳ ಕಾಲ ಇದೇ PDF ಓದ್ಕೊಂಡು ಪ್ರಿಂಟೌಟ್ ತಗೊಂಡು ನಾನು ಡೈಲಿ ಕ್ವಿಜ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಈ ಕ್ವಿಜ್ ನನಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಇದರಿಂದ ಹೆಚ್ಚಿನ ಮಾರ್ಕ್ಸ್ಗಳು ಬರ್ತಿದ್ದಾವೆ ನನಗೆ. ಯಾಕಂದರೆ ನಮಗೆ ಪೊಲೀಸ್ ಆದವ್ರಿಗೆ ಟೈಮೇ ಸಾಲಲ್ಲ. ನಾವು ಹೆಂಗೆ ಓದಬೇಕು ಅಂತ ನಮಗೆ ಕನ್ಫ್ಯೂಸ್ ಆಗಿದ್ದಿಲ್ಲಿ ಅಂತ ಪ್ರಶ್ನೆ ಇತ್ತು. ನಾವೇನು ಓದಬೇಕು, ಏನು ಮಾಡಬಾರ್ದು ಅನ್ಸೋ ಕೂಡ ನನಗೆ ಗೊಂದಲದಲ್ಲಿದ್ದೆ. ಏನು ಕಂಪ್ಲೀಟ್ ಹೆಂಗೆ ಮಾಡೋದು ಅನ್ನೋ ಪ್ರಶ್ನೆ ಇತ್ತು ಅವ್ರದ್ದು. ಅದಕ್ಕೆ ನಮ್ಮ ಒಂದು ಅವರ ಎಲ್ಲ ಒಂದು ಪ್ರಶ್ನೆಗಳಿಗೆ ನಮ್ಮ ಜಿ ಕೆ ಒಂದು ಮಾರ್ಗದರ್ಶಿ ಕೋರ್ಸ್ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡಬೇಕು, ಎಷ್ಟು ಓದಬೇಕು ಅನ್ನೋದು ಕೂಡ ಗೈಡ್ ಮಾಡ್ತಾ ಇದೆ ಇಲ್ಲಿ. ಅದರ ಪರವಾಗಿ ಅವರ ಒಂದು ಅಭಿಪ್ರಾಯ ನಮ್ಮ ಒಂದು ಕೆಲಸಕ್ಕೆ ಒಂದು ಖುಷಿ ಕೊಡುವಂಥ ವಿಚಾರವನ್ನು ನಾವು ನಿನ್ನೆಯ ದಿನಗಳಲ್ಲಿ ಕಂಡುಕೊಂಡಿವಿ. ಹಾಗೆ ಇವತ್ತಿನ ಒಂದು ದಿನಗಳಲ್ಲಿ ಕೂಡ ನಾವು ಪ್ರತಿದಿನ ಕೂಡ ಮಾಡ್ತಕ್ಕಂಥ ನಮ್ಮ ಕೆಲಸ ನಿಮ್ಮ ಒಂದು ಜಿ ಕೆ ಒಂದು ಅಧ್ಯಯನ ಮತ್ತಷ್ಟು ಬಲವಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ಒಂದು ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಏನು ವಿಚಾರಗಳಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ 2026 ನೋಟಿಫಿಕೇಶನ್ ಯಾವಾಗ ಆಗುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ರು ನನ್ನ ಸ್ನೇಹಿತರೆ. ನಿಮ್ಮೆಲ್ಲರೂ ಕೂಡ ನಾವು 2026 ಮತ್ತು 27ನೇ ಸಾಲಿನ ಬಜೆಟಲ್ಲಿ ಕೂಡ ನಾವು ಸುಮಾರು 2,000 ಬೋಧಕ ಹುದ್ದೆಗಳನ್ನು ತುಂಬಲಾಗುವುದು ಅಂತ ಆಲ್ರೆಡಿ ಘೋಷಣೆ ಆಗಿದೆ. ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು? 826. ಅದು GFGC ಕಾಲೇಜುಗಳಿಗೆ, ಫಸ್ಟ್ ಗ್ರೇಡ್ ಕಾಲೇಜುಗಳಿಗೆ. ಇನ್ನು ಉಳಿದಿರ್ತಕ್ಕಂಥ ಈ ಟೆಕ್ನಿಕಲ್ ಸಬ್ಜೆಕ್ಟ್ಗಳು ಸಂಬಂಧಪಟ್ಟಂತ ಏನಿದೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೂಡ ಇದನ್ನ ತುಂಬ್ತಾರೆ. ಇದ್ರ ಬಗ್ಗೆ ಡೌಟ್ ಬೇಡ. ಸಾಧ್ಯದ ಮಟ್ಟಿಗೆ ಏನು ಮಾಡ್ರಿ, ಎಲ್ಲರೂ ಫೋಕಸ್ ಮಾಡ್ರಿ. ಅಟ್ ಪ್ರೆಸೆಂಟ್ ನಾವು ಏನು ಮಾಡಬೇಕು, ಮತ್ತು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ ನನ್ನ. ನೀವು ಮಾಡಬೇಕಾದ್ರೆ ಇಷ್ಟೇ. ಈಗ ಒಂದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ನೀಟಾಗಿ ಕೂತ್ಕೊಂಡು ಓದ್ಕೊಡ್ರಿ. ನೀಟಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಡ್ರಿ ಇನ್ನೊಂದ್ಸಲ. ಮತ್ತೆ ಇರ್ತಕ್ಕಂಥ ಅಧ್ಯಯನ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ಮತ್ತು ಅಥೆಂಟಿಕ್ ಪುಸ್ತಕಗಳನ್ನು ಬಳಸಿರಿ. ಸುಮ್ಮನೆ ಕಾಟಾಚಾರಕವಾಗಿ ಯಾವುದೋ ಒಂದು ನೋಟ್ಸ್ ತೊಗೊಂಡು ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಸಾಧ್ಯದ ಮಟ್ಟಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಮತ್ತೊಂದ್ಸಲ ರಿವಿಷನ್ ಮಾಡಿ ನೋಟ್ಸ್ ಮಾಡ್ಕೊಡ್ರಿ. ಮತ್ತೆ ಬೇಗ ಕಂಪ್ಲೀಟ್ ಮಾಡ್ಕೊಬಿಡ್ರಿ. ಒಂದು ಸ್ಟಡಿ ನಿಮ್ದು ಇದಿರಬೇಕು, ಟೈಮ್ ಟೇಬಲ್ ಇರಬೇಕು. ನಾನು ಇಷ್ಟೊಳಗೆ ಇಷ್ಟು ಮುಗಿಸ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು ಫಸ್ಟು. ಅದು ನಿಮಗೆ ತಲೆಯಲ್ಲಿ ಇರಲಿ. ಸುಮ್ಮನೆ ಕಾಟಾಚಾರಕ್ಕೆ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ದಟ್ ಈಸ್ ನಾಟ್ ಗುಡ್. ಆಪ್ಷನಲ್ ಸಬ್ಜೆಕ್ಟ್ ಮುಗಿಸ್ಕೊಂಡ್ಬಿಟ್ರೆ ನಿಮಗೆ ಉದಾಹರಣೆ ಹೇಳ್ತೀನಿ. ನನಗೆ ಇದೇನಾದ್ರು ಆಯ್ತು ಬಿಡ್ರಿ, ಇದು ಏಪ್ರಿಲ್ 2 ಒಳಗೆ ಕಾಲ ಐತೈತೆ ಅನ್ಕೊಡ್ರಿ. ಏಪ್ರಿಲ್ 14 ಒಳಗೆ ಕಾಲ ಐತೈತೆ ಅನ್ಕೊಡ್ರಿ. ಅವಾಗ ಅಲ್ಲಿಂದ ನಿಮ್ಗೆ ಸಿಗ್ತಕ್ಕಂಥ ಟೈಮ್ ಎಷ್ಟಂದ್ರೆ 90 ಡೇಸ್. ಅಲ್ಲಿಂದ ಇದಕ್ಕೆ ಈ ಹೊಸ ರೂಲ್ಸ್ ತಂದುಬಿಟ್ಟಾರ ಅವ್ರು. ಆಲ್ರೆಡಿ ಒಂದ್ಸಲ ಘೋಷಣೆ ಮಾಡ್ರೆ ಮುಗೀತಿ, ಮಾಡೇ ಬಿಡ್ತಾರ, ಅದ್ರಲ್ಲಿ ಡೌಟ್ ಇಲ್ಲ.
90 ಡೇಸ್ ಒಳಗೆ ನೀವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸಿಲೆಬಸ್, ಏನು ಮಾಡ್ತೀರಿ ಆಗ? ಅದಕ್ಕೆ ನಾನು ನೀರಡಿಕೆ ಆದಾಗ ಬಾವಿಯನ್ನು ತೋಡೋದಕ್ಕಿಂತ ಸಾಧ್ಯದ ಮಟ್ಟಿಗೆ ನೀವು ಪ್ರಿಕಾಷನ್ ತೊಗೋದು ಬೆಟ್ರ್ ಇಲ್ಲಿ. ವಿಟಮಿನ್ ಪಿ ತೊಗೋದು ಬೆಟ್ರ್ ಇಲ್ಲಿ. ವಿಟಮಿನ್ ಪಿ ಇದು ವಿಟಮಿನ್ ಪಿ ನೀವು ಚೆನ್ನಾಗಿ ಬಳಸ್ಬೇಕು ಇದನ್ನು, ಅಂದರೆ ಪ್ರಿಕಾಷನ್ ತೆಗೆದುಕೊಂಡು ಏನು ಮಾಡಿರಿ, ನಿಮ್ಮ ಒಂದು ಅಧ್ಯಯನನ 360 ಡಿಗ್ರಿ ಒಳಗೆ ಏನು ಮಾಡಿರಿ, ಓದಕ್ಕೆ ಪ್ರಯತ್ನ ಮಾಡಿರಿ. ಅದ್ರ ಜೊತೆ ಇನ್ನು ವಿಟಮಿನ್ ನೀವು ಎಸ್ ತೊಗೋಬೇಕು. ಮೇಲಿನ ಮೇಲೆ ಎಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ನೀವು. ವಿಟಮಿನ್ ಎಸ್ ಅಂದರೆ ಏನು ಗೊತ್ತಾ? ಸ್ಟಡಿ. ವಿಟಮಿನ್ ಎಸ್ ಅಂದರೆ ಸ್ಟಡಿ. ಈ ಸ್ಟಡಿ ಮೇಲೆ ನೀವು ಯಾವ ಥರ ಫೋಕಸ್ ಮಾಡ್ತೀರೋ ಅದೇ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಪ್ರತಿದಿನ ನಿಮ್ಮ ಸ್ಟಡಿಯ ಹಂತವನ್ನು ಯಾವ ಥರ ಡಿವೈಡ್ ಮಾಡ್ಕೋತೀರಿ, ಮತ್ತು ಯಾವ ಥರ ರಿವಿಷನ್ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡ್ಕೋತೀರಿ, ಮತ್ತು ಯಾವ ಥರ ನೋಟ್ಸ್ ಮಾಡ್ಕೋತೀರಿ, ಅದೆಲ್ಲವೂ ಕೂಡ ವಿಟಮಿನ್ ಎಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಟಮಿನ್ ಎಸ್ಗಳು ಎಷ್ಟು ಆಳವಾಗಿರ್ತಲ್ಲ, ಇದು ನಿಮ್ಮ ವಿಟಮಿನ್ ಪಿ ಅನ್ನು ಬಲಪಡಿಸ್ತದೆ ಅದು. ಮತ್ತು ಇನ್ನೊಂದು ಬರ್ತದೆ ವಿಟಮಿನ್ ಎಫ್ ಅಂತ. ವಿಟಮಿನ್ ಎಫ್ ಅಂದರೆ ಫ್ಯೂಚರ್. ವಿಟಮಿನ್ ಎಫ್ ಅಂದರೆ ಫ್ಯೂಚರ್. ಈ ಫ್ಯೂಚರಲ್ಲಿ ನೀವು ಯಾವ ಥರ ನೀವು ಯೋಜನೆಗಳನ್ನ ಹಾಕೊಂಡಿರ್ತಿಲ್ಲ, ಅದೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ವಿಟಮಿನ್ ಎಸ್ ಬಲಪಡಿಸ್ತದೆ. ನೋಡ್ರಿ, ಈ ವಿಟಮಿನ್ ಪಿ ಮತ್ತು ವಿಟಮಿನ್ ಎಸ್ ಇವು ಒಂದಕ್ಕೊಂದು ಸೈಮಲ್ಟೇನಿಯಸ್ಲಿ ಸಂಬಂಧನ ಹೊಂದಿದಾವೆ. ಮತ್ತು ಇಲ್ಲಿ ಏನು ಕಡಿಮೆ ಮಾಡ್ಕೋಬೇಕಾದ್ರೆ ನೀವು ಇವನ್ನೆಲ್ಲ ಏನು ಮಾಡೋದು, ಇನ್ಕ್ರೀಸ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಬೇಕು. ಇಲ್ಲಿ ಇನ್ನು ಮೈನಸ್ ಮಾಡ್ಕೋದು ಯಾವನಂದರೆ ವಿಟಮಿನ್ ಎನ್. ನೆಗೆಟಿವಿಟಿ ಕಡಿಮೆ ಮಾಡ್ರಿ ಮೊದಲು. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕಿಂತ ನೆಗೆಟಿವಿಟಿ ಕಡಿಮೆ ಮಾಡ್ರಿ. ಅದು ಯಾವಾಗಾರ ಕಾಲ ಇಲ್ರಿ, ನಾನು ಓದ್ತಾ ಇರ್ತೀನಿ ತಲೆಯಲ್ಲಿ ಇಟ್ಕೊಳ್ಬಿಟ್ರಿ ಫಸ್ಟ್. ವಿಟಮಿನ್ ಎನ್ ತೆಗೆದು ಹಾಕ್ರಿ ಮೊದಲು. ಆಮೇಲೆ ಮತ್ತು ಟೈಮು, ಇದು ಭಾಳ ಆಗತ್ತೆ ಇಂಪಾರ್ಟೆಂಟು. ಟೈಮ್, ನಿಮ್ಮ ಟೈಮನ್ನು ಬೇರೆಯವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ತಾ ಇರೋದು, ನಿಮ್ಮ ಟೈಮನ್ನು ಬೇರೆಯವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಈ ಟೈಮ್ ಅನ್ನೋದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಇದು. ನೀವೇನಾದರೂ ಈ ಟೈಮನ್ನು ಬೇರೆಯವ್ರ ಮೇಲೆ ಅಥವಾ ಅನ್ವಾಂಟೆಡ್ ಥಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಯಸ್ಸು ಶೂನ್ಯವಾಗುತ್ತದೆ. ಅಂದರೆ ಸ್ಟಡಿ ಏನಾಗುತ್ತೆ ಅಂದ್ರೆ ಜೀರೋ ಆಗುತ್ತಾ. ಯಾಕಂದ್ರೆ ನಿಮ್ಮ ಗಮನ ಬೇರೆಯವ್ರ ಮೇಲೆ ಬಿತ್ತು, ಅಥವಾ ಬೇರೆಯವ್ರ ವಿಚಾರಗಳಿಗೆ ನೀವು ತಲೆ ಕೊಟ್ಟರೆ ನಿಮ್ಮ ಟೈಮ್ ಹಾಳಾಗುತ್ತೆ, ಅವ್ರಿಗೇನು ಲಾಸ್ ಆಗಲ್ಲ. ಇಲ್ಲೇನಾದ್ರೆ ನಿಮ್ಮ ಗುರಿ ಏನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ಅವ್ರ ಜೊತೆ ಇದು ಮಾತಾಡಿದ್ರು, ಇವತ್ತು ಇವ್ರು ಬೇದ್ರು, ಇವ್ರು ಸಿಟ್ಟು ಗೆದ್ರು, ಇವ್ರ ಜೊತೆ ನಾನು ಬೇಜಾರಾಯಿತು, ಅದಕ್ಕೆ ನಾನು ಸ್ಟಡಿ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡ್ರಿ. ಇಲ್ಲೇ ಒಂದು ನಮ್ದು ಕ್ಲೇವ್ರಾ ಇಂಡಿಯಾದ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಕ್ಲೇವ್ರಾ ಇಂಡಿಯಾದು ಯಾವುದೇ ನನ್ನ ವೈಯಕ್ತಿಕವಾಗಿ ವಿಚಾರ, ಇದು ಇನ್ನೊಂದು ಸಿಂಪಲ್ ತಿಳ್ಕೊಬೇಡ್ರಿ. ಬೈದವನು ಬೋಧಕ ಅಂತ ಕೊಡ್ರಿ. ಇನ್ನು ಸಿಟ್ಟಿಗೆದ್ದನು ಶಿವ. ಇಷ್ಟೇ ನಾವು ಮಾಡಬೇಕಾದದ್ದು. ಏನಂದ್ರೆ ಇಲ್ಲಿ ಅವ್ರನ್ನೆಲ್ಲ ಸೈಡ್ ಸರಿಸಿ ನಾವು ಮುಂದೆ ಹೋಗ್ಬೇಕಷ್ಟೇ. ಮುಂದೆ ಸಾಗು, ಇವೆಷ್ಟೇ. ಯಾಕಂದ್ರೆ ಕೆಲವು ವಿಚಾರದ ಸಂದರ್ಭದಾಗ ಇವೆಲ್ಲ ಬರ್ತಾವೆ. ಕೌಟುಂಬಿಕವಾಗಿರ್ತಕ್ಕಂಥ ಇದನ್ನೆಲ್ಲ ಓದೋರೆಲ್ಲ ಅಂದ್ರೆ ಕೌಟುಂಬ ಹಿನ್ನೆಲೆ ಇರ್ತಕ್ಕಂಥ ಓದ್ತಾರೆ. 30+ ನಮ್ಮ ಜನ ಐತಿಲ್ಲ, 30+ ಜನ ಐತಲ್ಲ ಇಲ್ಲಿ ಓದೋರಿಲ್ಲ. ಎಲ್ಲರೂ ಫ್ಯಾಮಿಲಿ ಇರ್ತಾವ, ಗಂಡ ಹಿಂಗಂದ, ಹೆಂಡ್ತಿ ಹಿಂಗಂದ್ಲು, ಅವೆಲ್ಲ ಸೈಡ್ ಹಾಕ್ಬಿಡ್ರಿ. ಏನು ಮಾಡೋಕ್ಕಾಗತ್ತೆ. ಅವು ಬರೋ ಅಟ್ ಪ್ರೆಸೆಂಟ್ ಏನು ಮಾಡಿರಿ, AP ಗಮನ ಹರಿಸಿ ಅದು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಕೊಡ್ರಿ. ಅದರ ಮುಂದಿನ ಭಾಗವಾಗಿ ನಾವೇನು ಮಾಡ್ಬೇಕಂದ್ರೆ ಇವೆಲ್ಲ ಕೂಡ ತೆಗೆದಕ್ಕಿ ನಮ್ಮ ಸ್ಟಡಿ ಏನಂದ್ರೆ ಎಥಿಕಲ್ ಆಗಿರಬೇಕು, ನೈತಿಕತೆಯಿಂದ ಕೂಡಿರಬೇಕು. ನೈತಿಕತೆ ಹೆಂಗೆ ಕೂಡುತ್ತಂದ್ರೆ, ಈಗ ಎಥಿಕಲ್ ಸ್ಟಡಿ ಹಂಗಂದ್ರೆ ಏನು ಅನ್ನೋ ಪ್ರಶ್ನೆ ಉದ್ಭವಿಸ್ತೈತಿ ಇಲ್ಲಿ. ಎಥಿಕಲ್ ಸ್ಟಡಿ ಇಲ್ಲೇನಂದ್ರೆ, ಎಥಿಕಲ್ ಸ್ಟಡಿ ಏನಂದ್ರೆ ನಾವು ಓದ್ತೀವಿ ಅಂತ ಏನು ಮಾಡ್ತಾ ಇರ್ತೀವಿ ಅಂದ್ರೆ, ನಾವು ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತೀವಿ. ಮೊಬೈಲ್ ಹಿಡ್ಕೊಂಡಿರ್ತೀವಿ, ಕೈಯಾಗ ಮೊಬೈಲ್ ಹಿಡ್ಕೊಂಡಿರ್ತೀವಿ, ಅದನ್ನ ಹಂಗೆ ತಿಕ್ಕೋತ ಕುಂತ್ಬಿಡ್ದಂಗೆ. ಈ ರೀಲ್ಸ್ ಬಂತ, ಓದ್ಬೇಕಾದ್ರೆ ಪಟ್ಟ ಯಾವ ನೋಟಿಫಿಕೇಶನ್ ಬರ್ತೈತೆ ಅದನ್ನ ಹಿಡ್ಕೊಂಡು ಕೂತ್ಬಿಡ್ದಂಗೆ ಹಿಂಗೆ ತಿಕ್ಕೋತ ಹೋಗೋದು. ಅದರಿಂದ ಏನಾಗುತ್ತೆ, ಸ್ಟಡಿ ಗೋವಿಂದ, ಮೊಬೈಲ್ ರನ್ನಿಂಗ. ಸೊ ಇದನ್ನ ಫೋಕಸ್ ಮಾಡಿರಿ. ಸ್ಟಡಿ ಮಾಡಕತ್ರ ಅದು ನಷ್ಟ ಮಾಡಿರಿ. ಮೊಬೈಲ್ ಸೈಲೆಂಟ್ ಇಡ್ರಿ, ಸೈಡ್ ಸರಿಸಿ. ಆಮೇಲೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯಲ್ಲ ಅಷ್ಟು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಡ್ರಿ.
ಈ ಸೋಷಿಯಲ್ ಮೀಡಿಯಾ ಏನಾಗೈತೆ ಅಂದ್ರೆ ಹಾಳು ಮಾಡಿಬಿಟ್ಟೈತೆ ಎಲ್ಲರನ್ನು. ಸೋಷಿಯಲ್ ಮೀಡಿಯಾ ಹಾಳು ಮಾಡಿಬಿಟ್ಟೈತಿ. ಎಷ್ಟು ಅವಶ್ಯಕತೆ ಇದ್ಲ ಅಷ್ಟು ಬಳಸ್ಕೊತಾ ಇಲ್ಲ ನಾವು, ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾ ಸೊಸೈಟಿಯಲ್ಲಿದ್ದೀವಿ ನಾವು, SMS ಸೊಸೈಟಿಯಲ್ಲಿದ್ದೀವಿ ಈಗ. SMS ಸೊಸೈಟಿಯಲ್ಲಿ ಏನು ಮಾಡಬೇಕು, SMS ಅಂದರೆ ಸೋಷಿಯಲ್ ಮೀಡಿಯಾ ಸೊಸೈಟಿ. ಈ ಸೊಸೈಟಿಯಿಂದ ನಾವು ಹೊರಗೆ ಬರಬೇಕು. ಅಂದರೆ ಆಫ್ಲೈನ್ ಅಧ್ಯಯನಕ್ಕೆ ಹೆಚ್ಚಿನ ಅಧ್ಯಯನ ಕೊಡಬೇಕು. ಬುಕ್ಗಳನ್ನು ಜಾಸ್ತಿ ಓದ್ರಿ. ಬುಕ್ಸ್ಗಳನ್ನು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಅಧ್ಯಯನ ಒಂದು ಏನಾಗುತ್ತೆ ಅಂದ್ರೆ ಒಂದು ಮೆಡಿಟೇಷನ್ ಆಗುತ್ತೆ. ಆ ಮೆಡಿಟೇಷನ್ ಮೂಲಕ ಏನಾಗುತ್ತೆ, ನಿಮ್ಮ ಸ್ಟಡಿ ಬಲಪಡಿಸಬೇಕು ಹೊರತು ಹೆಚ್ಚಾಗಬೇಕು ಹೊರತು ಕಡಿಮೆ ಆಗಬಾರ್ದು. ಸೊ ಫೋಕಸ್ ಆನ್ ದಿ ಎಥಿಕಲ್ ಸ್ಟಡಿ. ಏನು ಎಥಿಕಲ್ ಸ್ಟಡಿ. ನಿಮಗೆ ಹೇಳುವಷ್ಟು ನಾನು ದೊಡ್ಡವನಲ್ಲ, ಯಾಕಂದರೆ ನೀವು ನನ್ನ ಸರಿಸಮಾನ ವಯಸ್ಕರಿರ್ತೀರಿ ಮತ್ತು PhD ನೆಟ್ಟು KCET ಎಲ್ಲ ಪಾಸ್ ಮಾಡಿರ್ತೀರಿ. ಕೆಲವು ವಿಚಾರಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ಮರೆತು ಬಿಟ್ಟಿರ್ತೀವಿ. ಯಾರೋ ಒಂದು ಏನೋ ಅಂದರು, ಯಾವುದೋ ಒಂದು ವಿಚಾರಗಳಿಗೆ ನಾವು ತಲೆ ಕೊಟ್ಟು ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಅಧ್ಯಯನಕ್ಕೆ ತೊಂದರೆ ಆಗುತ್ತೆ. ನಮ್ಮ ಫ್ಯೂಚರ್ಗೆ ನಾವು ಎಲ್ಲ ಕಷ್ಟ ಆಗುತ್ತೆ. ಅಧ್ಯಯನಕ್ಕಾಗಿರ್ತಕ್ಕಂಥ ಕರ್ತವ್ಯನ ಮರೆತು ಬಿಡ್ತೀವಿ. ಊರು ಸಬರಿ ಮಾಡಿ ಮತ್ತೊಂದೇನೋ ಸ್ವರ್ಗ ತಂತಿಲ್ಲ, ಆ ಥರ ಆಗಬಾರ್ದು ಜೀವನ. ಆ ಥರ ಮಾಡಬಾರ್ದು. ಸಾಧ್ಯದ ಮಟ್ಟಿಗೆ ಎಥಿಕಲ್ ಆಗಿ ಸ್ಟಡಿ ಮಾಡಿ. ಮತ್ತು ನಿಮ್ಮದು ಇನ್ನೊಂದು ಸಜೆಷನ್ ಅಂದರೆ ಸಾಧ್ಯದ ಮಟ್ಟಿಗೆ ಸಮಾನ ಮನಸ್ಕರಿದ್ದರೆ ನಿಮ್ಮ ಜೊತೆ, ಫಸ್ಟ್ ಇದು ನೆನಪಿಟ್ಕೊಳ್ರಿ. ಇದು ಸಮಾನ ಮನಸ್ಕರು ಒಂದು ಪದ ನೆನಪಿಟ್ಕೊಳ್ರಿ. ಯಾರಾದರೂ ನಿಮ್ಮ ಸ್ನೇಹಿತರು ಸಮಾನ ಮನಸ್ಕರಿದ್ರು, ಅವರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ತಾ ಇದ್ರು, ಸೇಮ್ ಸಬ್ಜೆಕ್ಟ್ ಇದ್ರೂ ಕೂಡ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಸ್ಟಡಿಯನ್ನು ಆಳವಾಗಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಡ್ರಿ. ಸಾಧ್ಯದ ಮಟ್ಟಿಗೆ ಸಮಾನ ಮನಸ್ಥಿತಿಯನ್ನು ಬೆಳೆಸ್ಕೊಡ್ರಿ. ನಿಮ್ಮ ಹತ್ರ ಇದು ನೋಡಿ 1000 ಕೊಡ್ರಿ, ಅವ್ರ ಹತ್ರ ಇದು ನೀವು ಇಸ್ಕೊಡ್ರಿ. ಮತ್ತು ನಿಮ್ಮಿಬ್ಬರ ವಿಚಾರಗಳನ್ನ ಶೇರ್ ಮಾಡಿಕೊಡ್ರಿ. ಶೇರ್ ಮಾಡೋದ್ರಿಂದ ಏನು ಸ್ಟಡಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹಾಗಾಗಿ ಸಮಾನ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಡ್ರಿ. ಸಮಾನ ಮನಸ್ಕರತೆ ಸ್ನೇಹ ಮಾಡಿ. ಮತ್ತು ಹೊಟ್ಟೆ ಕಿಚ್ಚು ಪಡೆಯೋದ್ರಿಂದ ದೂರ ಇರಿ. ಏನು ಹೊಟ್ಟೆ ಕಿಚ್ಚು ಪಡೆಯೋದ್ರಿಂದ ದೂರ ಇರಿ. ಯಾಕಂದರೆ ಅವರು ಯಾವತ್ತೂ ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಿಡಂಗಿಲ್ಲ. ಮತ್ತು ಇನ್ನೊಂದು ಏನಂದರೆ, ಇಂಥವ್ರು ಇದ್ದಾಗ ಏನಾಗುತ್ತೆ ಅಂದರೆ ಇವ್ರ ಮುಂದೆ ಏನೂ ಹೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವೇನು ಮಾಡಿರಿ, ನನಗೇನು ಗೊತ್ತಿಲ್ಲ, ನಾನು ಏನೂ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡು ನಿಮ್ಮ ಪಾಡಿಗೆ ನೀವು ಓದ್ತಾ ಹೋಗ್ರಿ. ಅದು ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ಇವತ್ತಿನ ಒಂದು ಕ್ಲೇವರಾ ಇಂಡಿಯಾ ಸಮಾಚಾರದಲ್ಲಿ ಮತ್ತು ಕ್ಲೇವರಾ ಇಂಡಿಯಾ ಒಂದು ಮುಂಜಾನೆ ಬೆಳಿಗ್ಗೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನು ನಾನು ಅಭಿಪ್ರಾಯ ಹಂಚ್ಕೊಂಡಿನಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಎಕ್ಸೆಪ್ಟ್ ಮಾಡಿಕೊಡ್ರಿ. ಇಷ್ಟ ಆಗಲಿಲ್ಲ ಅಂದರೆ ರಿಜೆಕ್ಟ್ ಮಾಡಿರಿ. ಯಾವುದೂ ನಿಮಗೆ ಒತ್ತಾಯ ಇಲ್ಲ. ಸಾಧ್ಯದ ಮಟ್ಟಿಗೆ ಏನಂದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಅಂದರೆ, ಟೈಮ್ ಭಾಳ ಆಗೈತಿ, ಬೇಡ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಏನಂದರೆ KCET ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. KCET ಏನದು 2026 ಒಂದು ಅಕ್ಟೋಬರಲ್ಲಿ ಎಕ್ಸಾಮ್ ನಡ್ತಕ್ಕಂಥ ಒಂದು ಪೇಪರ್ ಫಸ್ಟ್ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಾವು ಕಂಪ್ಲೀಟ್ ಆಯ್ತಿದ್ದು ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ. ನಿಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.